ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಣ್ಣವರು ಸಾಕಷ್ಟು ಸಿನಿಮಾಗಳನ್ನ ತಿರಸ್ಕಾರ ಮಾಡಿದ್ದಾರೆ. ಆ ಒಂದು ಸಿನಿಮಾಗಳು ವಿಷ್ಣುವರ್ಧನ್ ಕೂಡ ಅಭಿನಯ ಮಾಡಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಹೊಂದಿದ್ದಾರೆ. ಅದೇ ರೀತಿ ಅಂಬರೀಷ್ ಅವರು ಸಹ ಅಣ್ಣವರು ಕೈಬಿಟ್ಟ ಸಿನಿಮಾಗಳು ಎಷ್ಟೋ ಸಿನಿಮಾಗಳನ್ನ ಅಂಬರೀಷ್ ಅವರು ಮಾಡಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ಗಳನ್ನ ಕೊಟ್ಟಿದ್ದಾರೆ. ಕೆಲವೊಂದು ಸಿನಿಮಾಗಳು ಸೋತಿರೋ ಉದಾಹರಣೆ ಕೂಡ ಇದೆ. ಅದೇ ತರ ವಿಷ್ಣುವರ್ಧನ್ ಅವರು ಒಂದು ತಿರಸ್ಕಾರ ಮಾಡಿದಂತ ಸಿನಿಮಾ ಅಣ್ಣವರು ಅಭಿನಯ ಮಾಡ್ತಾರೆ. ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ದಾಖಲೆ ಬರೆಯುತ್ತೆ. ಯಾವ ತರ ಅಂತಂದ್ರೆ, ಅಣ್ಣವರು ಇಷ್ಟು ವರ್ಷ ಏನ್ ಸಿನಿಮಾಗಳನ್ನ ಮಾಡ್ಕೊ ಬಂದಿರೋ ಆ ಸಿನಿಮಾಗಳ ದಾಖಲೆಗಳೆಲ್ಲ ಸಹ ಈ ಒಂದು ಸಿನಿಮಾ ಮುರಿಯುತ್ತೆ. ಆ ಸಿನಿಮಾ ಯಾವುದು ಅಂತಾನೆ 1992ರಲ್ಲಿ ತೆರೆ ಕಾಣುತ್ತೆ. ಮೊದಲಿಗೆ ಅಣ್ಣವರು ಪರಶುರಾಮ ಸಿನಿಮಾ ಮಾಡಿರ್ತಾರೆ. ಸಿನಿಮಾ ಮಾಡಿ ಅಣ್ಣವರು ಒಂದು 3 ವರ್ಷ ಯಾವುದೇ ರೀತಿ ಕಥೆಗಳನ್ನ ಒಪ್ಕೊಂಡಿರಲ್ಲ. ಅಣ್ಣವ್ರು ಯಾವೊಂದು ಕಥೆ ಕೂಡ ಮನಸ್ಸಿಗೆ ಹಿಡಿಸ್ತಾ ಇರ್ಲಿಲ್ಲ. ಹಾಗಾಗಿ ಸಿನಿಮಾ ಮಾಡೋದನ್ನ ಬಿಟ್ಟಿರ್ತಾರೆ. ಆಗ ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋದಾಗ ದೊರೆ ಭಗವಾನ್ ಅವರಾಗಿರ್ಬೋದು, ಉದಯ್ ಶಂಕರ್ ಅವರು, ಇವರೆಲ್ಲ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಸಹ ಸಿನಿಮಾ ಯಾವಾಗ ಮಾಡ್ತೀರಾ ನೆಕ್ಸ್ಟು? ಅಣ್ಣವ್ರ ಸಿನಿಮಾಗಳೇ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನ ಅವ್ರು ಪ್ರಶ್ನೆ ಮಾಡ್ತಾ ಇರ್ತಾರೆ. ಆಗ ದೊರೆ ಭಗವಾನ್ ಅವರು ಮತ್ತು ಉದಯ್ ಶಂಕರ್ ಅವರು ಯೋಚನೆ ಮಾಡಿ ಪಾರ್ವತಮ್ಮ ರಾಜ್‌ಕುಮಾರ್ ಹತ್ರ ಅವ್ರಿಗೆ ಹೇಳ್ತಾರೆ, ಈ ತರ ರೋಡಲ್ಲೆಲ್ಲ ಜನ ಕೇಳ್ತಿದ್ದಾರೆ, ಅಣ್ಣವ್ರ ಸಿನಿಮಾ ಯಾವಾಗ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಒಂದು ದಿನ ಪಾರ್ವತಮ್ಮ ರಾಜ್‌ಕುಮಾರ್ ಅವರು, ದೊರೆ ಭಗವಾನ್ ಅವರು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನದಿಂದ ಆಚೆ ಬರ್ತಿರ್ತಾರೆ. ಆಗ ಒಬ್ಬ ಆಟೋ ಓಡಿಸೋ ಅಭಿಮಾನಿ ಬಂದ್ಬಿಟ್ಟು, ನೀವೇನಾದ್ರೂ ಅಣ್ಣವ್ರಿಗೆ ಸಿನಿಮಾ ಮಾಡ್ಲಿಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಕೂಡ ಹೇಳ್ತಾನೆ. ಅದನ್ನ ನೋಡಿದಂತ ಪಾರ್ವತಮ್ಮ ರಾಜ್‌ಕುಮಾರ್ ಅವರು, ಬೇಡ ಇದ್ಯಾಕೋ ಬೇರೆ ತರ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಮನೇಲಿ ಹೋಗಿ ಅಣ್ಣವ್ರನ್ನ ಒಪ್ಪಿಸ್ತಾರೆ. ಯಾವ್ದಾದ್ರು ಒಂದು ಕತೆ ಮಾಡೋಣ ಚೆನ್ನಾಗಿರೋದು, ನೀವು ಒಪ್ಕೊಳ್ಳಿ ಸಿನಿಮಾ ಮಾಡಕ್ಕೆ ಅಂತ ಅಂದ್ಬಿಟ್ಟು. ಆಗ ಅಣ್ಣವ್ರು, ನನ್ನ ನಟನೆ ನೋಡೋದಕ್ಕೆ ಅಂತ ಅಭಿಮಾನಿಗಳು ಬಯಸ್ಬೇಕಾದ್ರೆ ನಾನ್ಯಾಕೆ ನಟನೆ ಮಾಡಲ್ಲ ಅಂತೀನಿ. ಸರಿ ನಟನೆ ಮಾಡೋಣ ಬಿಡಿ, ಯಾವ್ದಾದ್ರು ಕತೆ ಹುಡುಕಿ ಅಂತಾರೆ. ಆಗ ಉದಯ್ ಶಂಕರ್ ಅವರು ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ ಏನಿದ್ದಾರೆ ಅವ್ರ ಹತ್ರ ಹೋಗ್ತಾರೆ. ಯಾವ್ದಾದ್ರು ಒಂದು ಕತೆ ಇದ್ರೆ ಹೇಳಿ, ಅಣ್ಣವ್ರು ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಆಗ ಅವ್ರು ತುಂಬಾ ಖುಷಿ ಆಗುತ್ತೆ. ಅಣ್ಣವ್ರ ಸಿನಿಮಾ ಬಂದು 2 ವರ್ಷ ಆಗಿದೆ. ಹಾಗಾಗಿ ಒಂದು ಒಳ್ಳೆ ಕತೆ ಇದೆ. ಆದ್ರೆ ಈ ಕತೆನ ಕೆ.ವಿ. ಜಯರಾಮ್ ಅವ್ರು ತಗೊಂಡೋಗ್ಬಿಟ್ಟಿದ್ದಾರೆ. ವಿಷ್ಣುವರ್ಧನ್ ಅವ್ರಿಗೆ ಸಿನಿಮಾ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅದು ಆಲ್ರೆಡಿ ಒಂದು 2-3 ದಿನ ಚಿತ್ರೀಕರಣ ಕೂಡ ಆಗಿದೆ ಅನ್ಸುತ್ತೆ. ಸಿನಿಮಾನ ಅವ್ರು ನಿಲ್ಸಿದ್ದಾರೆ, ಮಾಡ್ತಾ ಇಲ್ಲ. ಫೋಟೋ ಶೂಟ್ ಕೂಡ ಆಗಿದೆ ಅದ್ರದ್ದು. ಹೋಗಿ ಕೇಳಿ ನೋಡಿ ಅಂತಾರೆ. ಆಗ ಅವರು ಬಂದು ಕೆ.ವಿ. ಜಯರಾಮ್ ಹತ್ರ ಕೇಳ್ತಾರೆ ಉದಯ್ ಶಂಕರ್ ಅವರು, ಈ ತರ ಒಂದು ಸಿನಿಮಾ ಕತೆ ನಿಮ್ಮ ಹತ್ರ ಇದೆಯಂತೆ ಕೊಡಿ ಅಂತ ಅಂದ್ಬಿಟ್ಟು. ಆಗ ಅವರು ತುಂಬಾ ಹೃದಯದಿಂದ ಕೊಡ್ತಾರೆ. ಅಣ್ಣವ್ರು 2-3 ವರ್ಷ ಸಿನಿಮಾ ಮಾಡಿಲ್ಲ, ತಗೊಳ್ಳಿ ಈ ಕತೆ ನಿಮ್ಗೆ ಚೆನ್ನಾಗಿದೆ ಅಂತಂದ್ರೆ ಅಂದ್ಬಿಟ್ಟು. ಆ ಒಂದು ಕಥೆನೇ ವ್ಯಾಪ್ತಿ ಪ್ರಾಪ್ತಿ ಏನಿದೆ, ಆ ಒಂದು ಕಾದಂಬರಿ ಆಧಾರಿತ ಸಿನಿಮಾ ಜೀವನ ಚಿತ್ರ ಸಿನಿಮಾ. ಆ ಸಿನಿಮಾ ಆ ತರ ಶುರು ಆಗುತ್ತೆ. ಕೆ.ವಿ. ಜಯರಾಮ್ ಅವರು ಹೇಳ್ತಾರೆ, ವಿಷ್ಣುವರ್ಧನ್ ಅವರಿಗೆ ಸಾಕಷ್ಟು ಕೇಳಿದೆ ನಾನು. ಅವರು ಮೊದಲಿಗೆ ಸಿನಿಮಾನ ಒಪ್ಕೊಂಡಿದ್ರು. ಆದ್ರೆ ಅವರು ಸಿಕ್ಕಾಪಟ್ಟೆ ಬಿಸಿ ಇದ್ದಿದ್ರಿಂದ ನಾನು ಈ ಸಿನಿಮಾನ ಮಾಡೋದು ಲೇಟ್ ಆಗ್ತಿತ್ತು. ಯಾಕಂದ್ರೆ ಸಿನಿಮಾ ತುಂಬಾ ದೊಡ್ಡ ಹೈ ಬಜೆಟ್ ಸಿನಿಮಾ. ನಾರ್ತ್ ಕರ್ನಾಟಕ ಏನಿದೆ ಅಲ್ಲೆಲ್ಲ ಚಿತ್ರೀಕರಣ ಆಗಿರುತ್ತೆ. ಹಾಗಾಗಿ ಈ ಸಿನಿಮಾ ನಾನು ಮಾಡ್ತಾ ಇಲ್ಲ. ನೀವು ಮಾಡೋದಿದ್ರೆ ಮಾಡ್ಕೊಡಿ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಈ ಸಿನಿಮಾ ಕಥೆನ ಅಣ್ಣವ್ರಿಗೆ ಹೇಳ್ತಾರೆ. ಅಣ್ಣವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಸಿನಿಮಾ. ಈ ಸಿನಿಮಾಗೆ ಮೊದಲು ವಿಷ್ಣುವರ್ಧನ್ ಅವ್ರನ್ನ ಹಾಕೊಂಡು ಸಿಂಹಾದ್ರಿಯ ಸಿಂಹ ಅಂತ ಹೆಸರಿಟ್ಟಿರ್ತಾರೆ. ಆಮೇಲೆ ಅಣ್ಣವ್ರು ಕೈಗೆ ಒಂದು ಕತೆ ಬಂದ್ಮೇಲೆ ಅಣ್ಣವರು ಸಹ ಈ ಒಂದು ಸಿನಿಮಾಗೆ ಸಿಂಹಾದ್ರಿ ಅನ್ನೋ ಟೈಟಲ್‌ನ ಕೂಡ ಕೊಟ್ಟಿರ್ತಾರೆ. ಆಗ ಅಣ್ಣವರು ಯೋಚನೆ ಮಾಡ್ತಾರೆ ಒಂದ್ ಸ್ವಲ್ಪ, ಸಿಂಹಾದ್ರಿ ಅನ್ನೋ ಟೈಟಲ್ ನೋಡಿದ್ರೆ ಜನ ಆಕ್ಷನ್ ಜಾಸ್ತಿ ಬರುತ್ತೆ. ಹಾಗಾಗಿ ಇದು ಆಕ್ಷನ್ ಸಿನಿಮಾ ಅಂತ ಅನ್ಕೋತಾರೆ. ಈ ಒಂದು ಟೈಟಲ್ ಬೇಡ, ಜೀವನ ಚೈತ್ರ ಅಂತ ಇಡೋಣ ಅಂತ ಹೇಳ್ತಾರೆ. ಹಾಗಾಗಿ ಜೀವನ ಚೈತ್ರ ಅಂತ ಹೆಸರು ಆ ಒಂದು ಸಿನಿಮಾಗೆ ಬರುತ್ತೆ. ನಿಮ್ಗೆಲ್ಲ ಗೊತ್ತು ಆ ಸಿನಿಮಾ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯ್ತು ಅಂತಂದ್ರೆ, ಅಣ್ಣವರ ಸಿನಿ ಜರ್ನಿಯಲ್ಲೇನೆ ಈ ಸಿನಿಮಾ ದೊಡ್ಡ ದಾಖಲೆ ಉಳ್ಕೊಳ್ಳುತ್ತೆ. ಈ ಸಾಕಷ್ಟು ಕೇಂದ್ರಗಳಲ್ಲಿ ಈ ಸಿನಿಮಾ 100 ದಿನ ಓಡುತ್ತೆ. ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾ 1 ವರ್ಷಗಳ ಕಾಲ ದಾಖಲೆ ಪ್ರದರ್ಶನ ಕೂಡ ಕಾಣುತ್ತೆ. ಈ ಸಿನಿಮಾ ರಿಲೀಸ್ ಆದಾಗ ಯಾವ ತರ ಅಂದ್ರೆ, ಶುಕ್ರವಾರ ಟಿಕೆಟ್ ನಮ್ಗೆ ಬೇಕು ಅಂತಂದ್ರೆ ಹೋಗಿ ನಾವು ಲೈನಲ್ಲಿ ನಿಂತ್ಕೊಂಡ್ರೆ ಭಾನುವಾರದ್ದೋ ಇಲ್ಲ ಸೋಮವಾರದ್ದು ಟಿಕೆಟ್ ಸಿಗ್ತಾ ಇತ್ತು. ಥಿಯೇಟರ್ ಮುಂದೆಗಡೆ 2-3 ಕಿಲೋಮೀಟರ್ ಟಿಕೆಟ್ ತಗೊಳ್ಳೋದಕ್ಕೆ ಜನ ಕ್ಯೂ ಅಲ್ಲಿ ನಿಂತಿದ್ರು. ಆ ತರ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆದಂತ ಸಿನಿಮಾ. ಈ ಸಿನಿಮಾ ಆದ್ಮೇಲೆ ಅಣ್ಣವರು ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನ ಮಾಡ್ತಾ ಬರ್ತಾರೆ. ಈ ಒಂದು ಸಿನಿಮಾದಲ್ಲಿ ನಾದಮಯ್ಯ ಅಂತ ಒಂದು ಹಾಡಿದೆ. ಈ ಸಾಂಗ್‌ಗೆ ಅಣ್ಣವ್ರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬರುತ್ತೆ. ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಗಾಯನಕ್ಕೆ. ಈ ಒಂದು ಚಿತ್ರೀಕರಣ ಯಾವ ತರ ಮಾಡಿದ್ರು ಅಂತ ನಿರ್ದೇಶಕರು ಹೇಳಿದ್ದಾರೆ. ಜೀವನ ಚಿತ್ರ ಸಿನಿಮಾದಲ್ಲಿ ನಾದಮಯ್ಯ ಹಾಡೇನಿದೆ, ಆ ಹಾಡಿಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಹಿನ್ನೆಲೆ ಗಾಯನಕ್ಕೆ ಅಣ್ಣವ್ರಿಗೆ. ಈ ಹಾಡು ಯಾವ ತರ ಒಂದು ಚಿತ್ರೀಕರಣ ಆಯ್ತು ಅಂತಂದ್ರೆ, ಈ ಹಾಡು ಹತ್ತತ್ರ 17 ದಿನಗಳ ಕಾಲ ಚಿತ್ರೀಕರಣ ಆಯ್ತಂತೆ. 17 ದಿನಗಳ ಚಿತ್ರೀಕರಣ ಮಾಡಿ ಬರೀ ಒಂದೇ ಒಂದು ಹಾಡು ತೆಗ್ದಿರಂತೆ ದೊರೆ ಭಗವಾನ್ ಅವರು. ಈ ಹಾಡು ಮೊದಲಿಗೆ 9 ನಿಮಿಷ ಇತ್ತಂತೆ. ಆಗ ಅಣ್ಣವ್ರು ಹೇಳಿದ್ರಂತೆ, ಥಿಯೇಟರಲ್ಲಿ ಜನಕ್ಕೆ ಬೇಜಾರಾಗ್ಬಿಡುತ್ತೆ 9 ನಿಮಿಷ ಇದ್ರೆ, ಇದನ್ನ ಸ್ವಲ್ಪ ಏನಾದ್ರು ಮಾಡಿ ಕಟ್ ಮಾಡಿ ಅಂತಾರೆ. ಆಗ ದೊರೆ ಭಗವಾನ್ ಅವರು ಎಡಿಟರ್‌ಗೆ ಹೇಳಿ ಈ ಒಂದು ಹಾಡನ್ನ 7 ನಿಮಿಷಕ್ಕೆ ಕಟ್ ಮಾಡ್ತಾರೆ. ಆಗಿನ ಕಾಲದಲ್ಲಿ ಅತಿ ಉದ್ದನೆಯ ಹಾಡು ಇದು. ಎಲ್ಲ ಹಾಡುಗಳು 5-6 ನಿಮಿಷ ಬರ್ತಿತ್ತು. ಕನ್ನಡದ ಮಟ್ಟಿಗೆ ಮೊದಲ ಹಾಡು 7.5 ನಿಮಿಷ ಇರೋದು. ಈ ಹಾಡಿಗೆ ಅಣ್ಣವ್ರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬರುತ್ತೆ. ಈ ಸಿನಿಮಾ ಮಾಡ್ಬೇಕಾದ್ರೆ ಅಣ್ಣವ್ರು ನಾದಮಯ್ಯ ಹಾಡಿಗೆ ಚಪ್ಪಲಿ ಇಲ್ದೆ ಕೂಡ ನಟನೆ ಮಾಡಿದ್ರಂತೆ 17 ದಿನಗಳ ಕಾಲ. ಯಾಕೆಂತಂದ್ರೆ ಅಣ್ಣವ್ರು ನಿಮ್ಗೆಲ್ಲ ಗೊತ್ತು, ಒಂದು ದೇವ್ರದ್ದು ಹಾಡೇನಾದ್ರು ಹಾಡ್ಬೇಕಾದ್ರೆ ದೇವ್ರ ಸಿನಿಮಾದಲ್ಲಿ ಒಂದು ನಟನೆ ಮಾಡ್ಬೇಕಾದ್ರೆ ಕಾಲಿಗೆ ಚಪ್ಪಲಿ ಕೂಡ ಹಾಕ್ತಾ ಇರ್ಲಿಲ್ಲ. ಅಷ್ಟು ಭಕ್ತಿಯಿಂದ ನಟನೆ ಮಾಡ್ತಿದ್ರು. ಹಾಗಾಗಿ ಅಣ್ಣವ್ರು ಅಷ್ಟು ದೊಡ್ಡ ಮಟ್ಟಿಗೆ ಬೆಳೀತಾರೆ ಕೂಡ. ಜೀವನ ಚಿತ್ರ ಸಿನಿಮಾಗೆ ಸಂಗೀತ ಕೊಟ್ಟಿದ್ದು ಉಪೇಂದ್ರ ಕುಮಾರ್ ಅವರು. ನಿಮ್ಗೆಲ್ಲ ಗೊತ್ತು, ಅಣ್ಣವರ ಸಾಕಷ್ಟು ಸಿನಿಮಾಗಳಿಗೆ ಇವ್ರು ಸಂಗೀತ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಇವರಿಬ್ರು ಕಾಂಬಿನೇಷನ್ ಬರ್ತೀನಿ ಅಂತಂದ್ರೆ ಆ ಸಿನಿಮಾದಲ್ಲಿ ಹಾಡುಗಳು ಅಷ್ಟೇ ದೊಡ್ಡ ಮಟ್ಟದಲ್ಲಿರುತ್ತೆ. ಚಿತ್ರದಲ್ಲಿ ಸಾಕಷ್ಟು ಸಂದೇಶ ಕೂಡ ಕೊಟ್ಟಿದ್ರು. ಸಾರಾಯಿ ಅಂಗಡಿಗಳು ಊರಿನ ಮಧ್ಯೆ ಇರಬಾರ್ದು, ಮತ್ತು ಸಾಕಷ್ಟು ಜನ ಆಗಿನ ಕಾಲದಲ್ಲಿ ಯಾವ ತರ ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗಿತ್ತು ಅಂತಂದ್ರೆ,
ಸಾಕಷ್ಟು ಜನ ಹೆಣ್ಮಕ್ಳು ಮಧ್ಯರಾತ್ರಿ ಹೋಗಿ ಸಾರಾಯಿ ಅಂಗಡಿ ಕೂಡ ಬೆಂಕಿ ಇಡ್ತಿದ್ರು. ಸಾಕಷ್ಟು ಸಾರಾಯಿ ಅಂಗಡಿಗಳನ್ನ ಕೂಡ ಮುಚ್ಚಿದ್ರು. ಯಾಕೆಂತಂದ್ರೆ ಅಣ್ಣವ್ರು ಈ ಒಂದು ಸಿನಿಮಾದಲ್ಲಿ ಈ ತರ ಹೇಳಿದ್ದಾರೆ. ಸಿನಿಮಾ ಜನದ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಕೂಡ ಬೀರಿತ್ತು. ಹಾಗಾಗಿ ಮತ್ತೆ ಇನ್ನೊಂದು ಈ ಸಿನಿಮಾದ ಬಜೆಟ್ ಬಗ್ಗೆ ಮಾತಾಡೋದಾದ್ರೆ 25 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾರೆ. 1992ರಲ್ಲಿ 25 ಲಕ್ಷ ಅಂತಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟು. ಹೈ ಬಜೆಟ್ ಸಿನಿಮಾ ಇದು. ಯಾಕೆಂತಂದ್ರೆ ಉತ್ತರ ಭಾರತದ ಹಲವಾರು ಕಡೆ ಈ ಸಿನಿಮಾದ ಚಿತ್ರೀಕರಣ ಕೂಡ ಮಾಡಿರ್ತಾರೆ ಮತ್ತು ಬೆಂಗಳೂರು ಮತ್ತು ಕೆಲವೊಂದಷ್ಟು ಹಳ್ಳಿಗಳಲ್ಲಿ ಈ ಸಿನಿಮಾ ಚಿತ್ರೀಕರಣ ನಡೆದಿರುತ್ತೆ. ಈ ಸಿನಿಮಾದ ಕಲೆಕ್ಷನ್ ಎಷ್ಟು ಅಂತ ನೋಡಿದ್ರೆ 1992ರಲ್ಲಿ ಅಂದಾಜು 8 ಕೋಟಿವರೆಗೂ ಸಹ ಈ ಸಿನಿಮಾ ಕಲೆಕ್ಟ್ ಮಾಡಿರುತ್ತೆ. ಅಂದ್ರೆ ಅಣ್ಣವರ ಸಿನಿ ಜೀವನ ಏನಿದೆ ಅಂದ್ರೆ ಹಿಂದೆ ಬಂದಂತ ಎಲ್ಲ ಸಿನಿಮಾಗಳ ದಾಖಲೆ ಈ ಒಂದು ಸಿನಿಮಾ ಮುರಿಯುತ್ತೆ. ಇದಾದ್ಮೇಲೆ ಅಣ್ಣವರು ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ. ಈ ಹಿಂದೆ ಅಣ್ಣವರು 2 ವರ್ಷ 3 ವರ್ಷ ಸಿನಿಮಾಗಳಿಗೆ ಗ್ಯಾಪ್ ಕೊಡ್ತಿದ್ರು. ಆದ್ರೆ ಈ ಸಿನಿಮಾ ಆದ್ಮೇಲೆ ಅಣ್ಣವರು ಪ್ರತಿ ವರ್ಷ 1-2 ಸಿನಿಮಾಗಳನ್ನ ಮಾಡ್ತಾನೆ ಬರ್ತಿದ್ರು. ತುಂಬಾ ಜನ ಅನ್ಕೋಬಹುದು ಈ ಸಿನಿಮಾನ ವಿಷ್ಣುವರ್ಧನ್ ಅವರು ಶೂಟಿಂಗ್ ಮಾಡಿ ಆಮೇಲೆ ನಿಲ್ಸಿದ್ರು ಯಾಕೆ, ಅಥವಾ ಫೋಟೋ ಶೂಟ್ ಮಾಡಿದ್ಮೇಲೆ ಯಾಕೆ ನಿಲ್ಸಿದ್ರು ಅಂತಂದ್ರೆ ವಿಷ್ಣುವರ್ಧನ್ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ರು. ಮತ್ತೆ ನಿರ್ಮಾಪಕರು ಕೂಡ ಸಿಕ್ಕಾಪಟ್ಟೆ ಹೈ ಬಡ್ಜೆಟ್ ಸಿನಿಮಾ ಇದು, ಟೈಮ್ ತಗೊಂಡ್ ಮಾಡೋಣ ಅಂತ ಟೈಮ್ ತಗೋತಿದ್ರು. ಆ ಒಂದು ಟೈಮಲ್ಲಿ ಈ ಒಂದು ಕತೆ ಅಣ್ಣವರ ಬಳಿ ಬಂತು. ಸಾಕಷ್ಟು ಜನ ಇದಕ್ಕೆ ದಾಖಲೆ ಕೂಡ ಕೇಳಬಹುದು. ಈ ಪೋಸ್ಟ್ ಏನ್ ಹಾಕಿದೀನಿ ಇದರಲ್ಲಿ ನೀವು ನೋಡಬಹುದು. ನಿರ್ಮಾಪಕ ಅಥವಾ ನಿರ್ದೇಶಕ ಕೆ.ವಿ. ಜಯರಾಮ್ ಅಂತ ಇದೆ. ಮತ್ತೆ ಸಿನಿಮಾದ ಕತೆ ಬಂದು ವ್ಯಾಪ್ತಿ ಪ್ರಾಪ್ತಿ ಅನ್ನೋ ಒಂದು ಕಾದಂಬರಿ ಅಂತ ಕೂಡ ಇದೆ. ಇದರಲ್ಲೇ ಗೊತ್ತಾಗುತ್ತೆ. ಈ ಸಿನಿಮಾನ ಮೊದಲು ವಿಷ್ಣುವರ್ಧನ್ ಅವ್ರು ಮಾಡ್ಬೇಕಾಗಿರುತ್ತೆ. ಅದಾದ್ಮೇಲೆ ಅಣ್ಣವ್ರು ಮಾಡಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೆ. ಈ ಸಿನಿಮಾ ವಿಷ್ಣುವರ್ಧನ್ ಕೂಡ ಹೊಂದಿಕೆ ಆಗ್ತಿತ್ತು. ಆದ್ರೆ ಅಣ್ಣವ್ರಿಗೆ ವಿಷ್ಣುವರ್ಧನ್ ಗಿಂತ ತುಂಬಾ ಚೆನ್ನಾಗಿ ಹೊಂದಿಕೆ ಆಗಿದೆ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತಿದೀನಿ. ಎಲ್ರಿಗೂ ಧನ್ಯವಾದಗಳು.